ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನಗಳ ಎರಡನೇ ಅಕ್ಷರವಾದ ರಾ ಗುಣಿತಾಕ್ಷರಗಳಿಂದಾದ ಕೆಲವೊಂದು ಪದಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡಿ ನೋಡೋಣ. ಅದರಲ್ಲಿ ಮೊದಲನೇ ಅಕ್ಷರ ರಾ. ಹೀಗೆ ಹಾಕಿದೆ ಅಂದರೆ ತಲಕಟ್ಟು. ರಾ ತಲಕಟ್ಟು, ಅದಕ್ಕೆ ರಾ. ನೆಕ್ಸ್ಟ್ ವಾ ಗುಡಿಸೊಂದು ದೀರ್ಘ ವಿ, ಅದಕ್ಕೆ ಒಂದು ಸೊನ್ನೆ ರವಿ. ದಾಗೆ ಅರ್ಧಚಂದ್ರ ರವೀಂದ್ರ. ನಾ ಕಿಳಿ ನಾ ಥ ರವೀಂದ್ರನಾಥ ರ ರವೀಂದ್ರನಾಥರ ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ. ರಾ ಕಿಳಿ ಅಥವಾ ರಾ ದೀರ್ಘ ರಾ ಅಂತ ಆಗುತ್ತೆ. ಅದಕ್ಕೆ ರಾ ಕಿಳಿ ರಾ. ಘ ನಾಲ್ಕನೇ ಘ ಅಂದರೆ ಮಹಾಪ್ರಾಣ ಘ. ರಾಘ ವಾ ಏತ್ವ ಕುಂಭಕಿಳಿ ರಾಘವೇ ಸೊನ್ನೆ. ವೇನ್ ದಾಗೆ ಅರ್ಧಚಂದ್ರ ಹಾಕಿದ್ವಿ ಅಂದರೆ ದ್ರ ಆಗುತ್ತೆ. ರಾಘವೇಂದ್ರ ಅಂತ ಒಂದು ಪದ. ನೆಕ್ಸ್ಟ್ ರಾ ಗುಡಿಸು ರಿ ಆಗುತ್ತೆ. ಅದಕ್ಕೆ ರಾ ಗುಡಿಸು ರಿ. ಸಾ ಬರೆಯೋಣ. ಲಾನ ಎಲ್ ಹೀಗೆ ಮಾಡಿ ಅದಕ್ಕೆ ಟಾವತ್ತು ಕೊಡೋಣ. ರಿಸಲ್ಟ್ ಅಂತ ಒಂದು ಪದ ಆಗುತ್ತೆ. ಅಥವಾ ಇನ್ನು ಒಂದು ಪದ ರಿಪೇರಿ. ರಾ ಗುಡಿಸು ರಿ ಆಗುತ್ತೆ. ಪಾಕೇತ್ ಒಂದು ದೀರ್ಘ ಪೇ ಮತ್ತು ರಾ ಗುಡಿಸು ರಿ. ರಿಪೇರಿ ಅಂತ ಒಂದು ಪದ. ಇದೆರಡೂ ಆಂಗ್ಲ ಪದಗಳಾಗುತ್ತೆ. ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಬರಿತಾ ಇದ್ದೀವಿ. ಸೊ ರಿಸಲ್ಟ್ ರಿಪೇರಿ. ನೆಕ್ಸ್ಟ್ ರಾ ಗುಡಿಸು ದೀರ್ಘ ರೀ ಅಂತಾಗುತ್ತೆ. ರಾ ಗುಡಿಸು ದೀರ್ಘ ರೀ ತಿ. ತಾ ಗುಡಿಸು ತಿ ರೀತಿ. ಯಾ ಲಾ ಗುಡಿಸು ಲೀಗೆ ಲಾವತ್ತು. ರೀತಿಯಲ್ಲಿ ಅಂತ ಒಂದು ಪದನ ಬರೆಯೋಣ. ನೆಕ್ಸ್ಟ್ ರಾ ಕೊಂಬು ರು ಆಗುತ್ತೆ. ಅದಕ್ಕೆ ರಾ ಕೊಂಬು ರು. ಕಾಗೆ ಕಾವತ್ತು ರುಕ್ಕ. ಮತ್ತು ಕಾಗೆ ಕಾವತ್ತು ರುಕ್ಕಕ್ಕ. ನಾ ವಾ ರಾ ಕೊಂಬು ರು. ರುಕ್ಕಕ್ಕನವರು ಅಂತ ಒಂದು ಪದ. ಅಂದರೆ ರುಕ್ಕು ಅಕ್ಕನವರು ಅಂತ ಎರಡು ಪದನ ಒಂದು ಮಾಡಿ ರುಕ್ಕಕ್ಕನವರು ಅಂತ ಪದ ರಚನೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ರಾ ಕೊಂಬಕಿಳಿ ರೂ ಅಂತ ಆಗುತ್ತೆ. ಅದಕ್ಕೆ ರಾ ಕೊಂಬಕಿಳಿ ರೂ. ಪಾ ದೀರ್ಘ ಪಾ ರೂಪ. ದಾಕೇತ್ ಒಂದು ದೀರ್ಘ ದೇ. ವಾ ಗುಡಿಸು ವಿ. ರೂಪಾದೇವಿ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ರಾಗೆ ಒಟ್ರು ಸುಲಿ ರು ಹಾಕೊಳ್ಳೋಣ. ಅದಕ್ಕೆ ರಾಗೆ ಒಟ್ರು ಸುಲಿ ರು. ಢಾಗೆ ಒಕ್ಲಾಸ್ ಢ ಣ ರುಢನ ಅಂತ ಒಂದು ಪದ. ಅಂದರೆ ಇದು ಪದ ಗರ್ಭಿತವಲ್ಲದ್ದು. ನಾನು ಈ ಪದವನ್ನು ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಬರೆಸ್ತಾ ಇದ್ದೀನಿ. ಅಥವಾ ಇನ್ನೊಂದು ಪದ ರುಮ್ ಅಂತ. ರಾ ಕೊಟ್ಟು ಸುಲಿ ರು ಒಂದು ಸೊನ್ನೆ ರುಮ್ ಅಂತ. ಅಂದರೆ ಈಗ ಗಾಡಿಗಳೆಲ್ಲ ಹೋಯ್ತು ಅಂದರೆ ಆ ಶಬ್ದನ ನಾವು ಅನುಕರಣೆ ಮಾಡೋದು ರುಮ್ ಅಂತ. ಅಂದರೆ ಗಾಡಿ ರುಮ್ ಅಂತ ಹೋಯ್ತು ಅಂತ ಹೇಳ್ತೀವಲ್ಲ ಆ ಪದ ಅಂತ ಅಂದ್ಕೊಳ್ಳೋಣ. ಇದು ರಾಗ ಒಟ್ರು ಸುಲಿ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಎರಡು ಪದಗಳನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ರಾಗೆ ಏತ್ವ ಹೀಗೆ. ಇದು ರಾಕೇತ್ವ ರೇ ಆಗುತ್ತೆ. ಅದಕ್ಕೆ ರಾಕೇತ್ವ ರೇ. ಸೊನ್ನೆ ಹಾಕೋಣ. ರೆಂ. ಪಾಕೇತ್ವ ಬೆ ರೆಂಬೆ. ಗ ಳ ನಾ ಕೊಂಬು ನೂಗೆ ನಾವತ್ತು. ರೆಂಬೆಗಳನ್ನು ಅಂತ ಒಂದು ಪದ ರಚಿಸೋಣ.
ನೆಕ್ಸ್ಟ್ ರಾ ಏತ್ವ ದೀರ್ಘ ರೇ ಅಂತ ಆಗುತ್ತೆ. ಅದಕ್ಕೆ ರಾ ಏತ್ವ ದೀರ್ಘ ರೇ, ಗ ಗುಡಿಸು ಗಿ, ರೇಗಿ ಸಾಕೊಂಬು ಸು, ರೇಗಿಸು, ತಾ ಗುಡಿಸು ತಿ, ತೀಗೆ ತಾವತ್ತು, ರೇಗಿಸುತ್ತಿ, ಮತ್ತು ದಾ ಬರೆದು ದಾಗೆ ದಾವತ್ತು, ರೇಗಿಸುತ್ತಿದ್ದ ನಾಕೊಂಬು ನು, ರೇಗಿಸುತ್ತಿದ್ದನು ಅಂತ ಒಂದು ಪದನ ರಚಿಸೋಣ. ನೆಕ್ಸ್ಟ್ ರಾ ಏತ್ವ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಹೀಗೆ ಕೊಟ್ಟಿವಿ ಅಂದರೆ ಐತ್ವ ಆಗುತ್ತೆ, ರೈ ಆಗುತ್ತೆ. ಅದಕ್ಕೆ ರಾಗೆ ಐತ್ವ ರೈ, ಲು, ರೈಲು, ಮಾ ದೀರ್ಘ ಮಾ, ಗಾ ಬರಿತೀನಿ, ಆಮೇಲೆ ಅರ್ಕಾವತ್ತು ಕೊಡ್ತೀನಿ. ಇದು ರೈಲು ಮಾರ್ಗ ಅಂತ ಒಂದು ಪದ ಆಗುತ್ತೆ. ನೆಕ್ಸ್ಟ್ ರಾ ಏತ್ವ ಕೊಂಬುಕಿಲಿ ರೋ ಆಗುತ್ತೆ. ಅದಕ್ಕೆ ರಾ ಏತ್ವ ಕೊಂಬುಕಿಲಿ ರೋ, ಜಾ ದೀರ್ಘ ಜ, ರೋಜ, ವ ನ, ರೋಜಾವನ ಅಂತ ಒಂದು ಸುಲಭವಾದ ಪದವನ್ನು ರಚಿಸ್ಕೊಳ್ಳೋಣ. ಇನ್ನು ಬೇಕಾದಷ್ಟು ಪದಗಳಿದೆ, ನಾವು ಬರೀಬೋದು. ರೋ, ಕಾಗೆ ಕಾವತ್ತು, ರೊಕ್ಕ ಅಂತಲೂ ಹಾಕ್ಕೊಳ್ಳೋಣ. ನೆಕ್ಸ್ಟ್ ರಾ ಏತ್ವ ಕೊಂಬುಕಿಲಿ ದೀರ್ಘ ರೋ ಆಗುತ್ತೆ. ಅದಕ್ಕೆ ರಾ ಏತ್ವ ಕೊಂಬುಕಿಲಿ ದೀರ್ಘ ರೋ, ಗಾ ದೀರ್ಘ ಗ, ನಾಗೆ ಕೊಂಬು, ರೋಗಾಣು, ಗ ಳ ಕೊಂಬು ಳು, ರೋಗಾಣುಗಳು ಅಂತ ಒಂದು ಪದ ರಚನೆ. ಈಗ ರೇ, ರೈ, ರೋ, ರೋ ಆಯಿತು. ಈಗ ರಾಗೆ ಔತ್ವ ರೌ, ಅದಕ್ಕೆ ರಾಗೆ ಔತ್ವ ರೌ, ದಾಗೆ ದೀರ್ಘ ಕೊಟ್ಟು ಒಕ್ಲಾಸ್ ಕೊಡ್ತೀನಿ, ಆವಾಗ ಧ ಆಗುತ್ತೆ. ಅದಕ್ಕೆ ಅರ್ಧ ಚಂದ್ರ ಕೊಡ್ತೀನಿ. ರೌದ್ರ ವ, ತಾಗೆ ಇಳಿ ಕೊಡ್ತೀನಿ ಅಥವಾ ತಾ ದೀರ್ಘ ಕೊಡ್ತೀನಿ. ರೌದ್ರಾವ ತಾರ ಅಂತ ಆಗುತ್ತೆ. ರೌದ್ರಾವತಾರ ಅಂತ ಒಂದು ಪದ. ನೆಕ್ಸ್ಟ್ ರಾಗೆ 10 ರನ್ ಅಂತ ಆಗುತ್ತೆ. ಅದಕ್ಕೆ ರಾಗೆ 10 ರನ್, ಗ ರಂಗ, ನಾಗೆ ನಾವತ್ತು, ರಂಗಣ್ಣ ನ, ರಂಗಣ್ಣನ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ರಾಹ. ಇದಿಷ್ಟು ರಾ ಗುಣಿತಾಕ್ಷರಗಳಿಂದಾದ ಪದಗಳು. ಒಂದು ಸರಿ ಓದಿ ನೋಡೋಣ. ರವೀಂದ್ರನಾಥರ ಅಂತ ಒಂದು ಪದ. ರಾಕಿಲಿ ರಾ, ರಾಘವೇಂದ್ರ, ರಾ ಗುಡಿಸು ರಿ, ರಿಸಲ್ಟ್, ರಿಪೇರಿ, ರಾ ಗುಡಿಸು ದೀರ್ಘ ರೀ, ರೀತಿಯಲ್ಲಿ, ರಾ ಕೊಂಬೂರು, ರುಕ್ಕಕ್ಕನವರು, ರಾ ಕೊಂಬುಕಿಲಿ ರೂ, ರೂಪಾದೇವಿ, ರಾ ಕೊಟ್ರಿಸಲಿ ರು, ಅದಕ್ಕೆ ರ್ಯುಡನ ಅಥವಾ ರುಮ್ ಅಂತ 2 ಪದಗಳನ್ನ ರಚಿಸಿದ್ದೀವಿ. ನೆಕ್ಸ್ಟ್ ರಾ ಏತ್ವ ರೆಂಬೆಗಳನ್ನು, ರಾ ಏತ್ವ ದೀರ್ಘ ರೇ, ರೇಗಿಸುತ್ತಿದ್ದನು, ರಾ ಕೈತ್ವ ರೈ, ರೈಲು ಮಾರ್ಗ, ರಾ ಏತ್ವ ಕೊಂಬುಕಿಲಿ ರೋ ಆಗುತ್ತೆ, ರೋಚಾವನ ಅಥವಾ ರೊಕ್ಕ, ರಾ ಏತ್ವ ಕೊಂಬುಕಿಲಿ ದೀರ್ಘ ರೋ ಆಗುತ್ತೆ, ರೋಗಾಣುಗಳು, ರಾ ಕೌತ್ವ ರೌ, ರೌದ್ರಾವತಾರ, ರಾ 10 ರನ್, ರಂಗಣ್ಣನ ರಹ ಅಂತ ಇದಿಷ್ಟು ಪದಗಳು ರಾ ಗುಣಿತಾಕ್ಷರಗಳಿಂದಾದ ಪದಗಳಾಗುತ್ತೆ. ಇದನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ರೋಜಾವನ ಅಂತಲೂ ಆಗ್ಬೋದು, ನಾನು ರೋಜಾವನ ಅಂತ ಕೊಟ್ಟಿದ್ದೀನಿ. ದೀರ್ಘನೂ ಹಾಕ್ಬೋದು, ಬಟ್ ರೋಗೆ ಒಂದು ಪದ ಇರಲಿ ಅಂತ ರೋಜಾವನ ಅಂತ ಹಾಕಿದ್ದೀನಿ. ಇದಿಷ್ಟನ್ನು ಒಂದು ಸರಿ ಪ್ರಾಕ್ಟೀಸ್ ಮಾಡಿ.